ಅಂಕೋಲಾ ಶಿರೂರಿನ ಗುಡ್ಡ ಕುಸಿತದ ಪ್ರಕರಣದಲ್ಲಿ ಗಂಗಾವಳಿ ನದಿಯಲ್ಲಿ 13ನೇ ದಿನದ ಶೋಧ ಕಾರ್ಯಾಚರಣೆ ಮುಗಿದಿದ್ದು, ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ 2ನೇ ದಿನದ ಕಾರ್ಯಾಚರಣೆಯಲ್ಲೂ ನಿರೀಕ್ಷಿತ ಫಲ ದೊರೆಯದ ಕಾರಣ ಬೇಸರ ಮೂಡುವಂತಾಗಿದೆ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿ 13 ದಿನಗಳು ಕಳೆದಿವೆ. ಈ ದುರಂತದಲ್ಲಿ ನಾಪತ್ತೆಯಾದ 11 ಮಂದಿಯ ಪೈಕಿ 8 ಜನರ ಶವ ಪತ್ತೆಯಾಗಿದ್ದು, ಕೇರಳದ ಲಾರಿ ಚಾಲಕ ಸೇರಿದಂತೆ 3 ಪತ್ತೆಗಾಗಿ ಕಾರ್ಯಾಚರಣೆ ನಡೆದಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ನೇವಿ, ಕೋಸ್ಟಲ್ ಗಾರ್ಡ್, ಭೂಸೇನೆಯ ಜೊತೆಗೆ ನಮ್ಮ ಕರಾವಳಿ ಪೊಲೀಸ್, ಅಗ್ನಿಶಾಮಕ ದಳ ಕೂಡ ಕಾರ್ಯಾಚರಣೆ ನಡೆಸಿದೆ. ಗಂಗಾವಳಿ ನದಿಯಲ್ಲಿ ಹರಿಯುವ ನೀರಿನ ವೇಗ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಈ ಕಾರ್ಯಾಚರಣೆ ಬಹಳ ಕ್ಲಿಷ್ಟಕರವಾಗಿದ್ದು, ಗುಡ್ಡ ಕುಸಿದು ಗಂಗಾವಳಿ ನದಿಯ ಒಡಲನ್ನ ಸೇರಿ ಅಲ್ಲೊಂದು ಗುಡ್ಡವನ್ನೇ ನಿರ್ಮಾಣ ಮಾಡಿದೆ. ನದಿಯಲ್ಲಿರುವ ಮಣ್ಣಿನ ರಾಶಿಗಳ ಅಡಿಯಲ್ಲಿ ಕೇರಳದ ಲಾರಿ ಮತ್ತು ಅದರ ಚಾಲಕ ಇರಬಹುದೆಂಬ ಶಂಕೆ ಇದೆ. ಈಗಾಗಲೇ ದೆಹಲಿಯ ಡ್ರೋನ್ ಕ್ಯಾಮೆರಾ ತಂಡ ಮತ್ತು ಸ್ಯಾಟಲೈಟ್ ಬಳಸಿ ನದಿ ಆಳದಲ್ಲಿ ಸ್ಕ್ಯಾನ್ ಮಾಡಿ ಲಾರಿಯನ್ನು ಪತ್ತೆ ಹಚ್ಚುವ ಕಾರ್ಯ ನಡೆಸಲಾಗಿತ್ತು. ಅದರಂತೆ ಈಗಾಗಲೇ 4 ಸ್ಪಾಟ್ಗಳಲ್ಲಿ ಲೋಹದ ವಸ್ತುಗಳಿರುವುದು ತಿಳಿದು ಬಂದಿದೆ. ಕೇರಳದ ಲಾರಿ, ವಿದ್ಯುತ್ ಕಂಬ, ಗ್ಯಾಸ್ ಟ್ಯಾಂಕರ್ ನ ಕ್ಯಾಬಿನ್ ಇರುವ ಬಗ್ಗೆ ಶಂಕೆ ಬಲವಾಗಿದೆ. ಹಾಗಾಗಿ ಈ 4 ಸ್ಪಾಟ್ಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ. ಪ್ರಸಿದ್ಧ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಶನಿವಾರದಿಂದಲೇ ಕಾರ್ಯಾಚರಣೆಗೆ ಇಳಿದಿದೆ. ಮೊದಲ ದಿನ 6 ಬಾರಿ ಮುಳುಗಿ ಶೋಧಿಸಿದ ಈಶ್ವರ್ ಮಲ್ಪೆ ಅವರಿಗೆ ಗಂಗಾವಳಿ ನದಿಯ ಹರಿವಿನ ಭಯಾನಕ ವೇಗದ ಅನುಭೂತಿಯಾಗಿದೆ. ಅದರ ವೇಗಕ್ಕೆ ಈಶ್ವರ್ ಮಲ್ಪೆ ಅವರು ಕೊಚ್ಚಿ ಹೋಗಿದ್ದರು. ಆದರೆ ಅಷ್ಟರಲ್ಲಿ ರಕ್ಷಣಾ ತಂಡಗಳು ಅವರನ್ನು ರಕ್ಷಿಸಿದೆ. ಅದರಲ್ಲೂ ಈ ನದಿ ನೀರು ಕೆಸರಿನ ಬಣ್ಣ ಪಡೆದಿರುವುದರಿಂದ ನೀರಿನಲ್ಲಿ ಸ್ಪಷ್ಟವಾಗಿ ಗೋಚರವಾಗಲ್ಲ. ಆದರೂ ನದಿಯಲ್ಲಿ ಮಣ್ಣಿನ ರಾಶಿಯೊಳಗೆ ಬೃಹದಾಕಾರದ ಮರಗಳು, ಬೃಹತ್ ಬಂಡೆಗಲ್ಲು, ವಿದ್ಯುತ್ ಕಂಬ, ಕೇಬಲ್ ಸೇರಿದಂತೆ ಇನ್ನಿತರೆ ವಸ್ತುಗಳಿರುವುದು ಕಂಡುಬಂದಿದೆ. ಬಹಳ ಕ್ಲಿಷ್ಟಕರ ಕಾರ್ಯಾಚರಣೆಯನ್ನು ನನ್ನ 20 ವರ್ಷದ ಅನುಭವದಲ್ಲಿ ಮೊದಲ ಬಾರಿಗೆ ಕೈಗೊಂಡಿದ್ದೇನೆ ಎಂದು ಈಶ್ವರ್ ಮಲ್ಪೆ ಅವರು ಸ್ವತಃ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅದರಂತೆ ಗಂಗಾವಳಿ ನದಿಯಾಳ ಎಷ್ಟು ಭಯಂಕರ ಮತ್ತು ಭಯಾನಕವಾಗಿದೆ ಎಂಬುದನ್ನು ಅರಿಯಬಹುದಾಗಿದೆ. ಇಷ್ಟು ಕ್ಲಿಷ್ಟಕರವಾದ ಕಾರ್ಯಾಚರಣೆಯಾಗಿರುವುದರಿಂದಲೇ ಕೇರಳದ ಲಾರಿ ಚಾಲಕನನ್ನು ಶೋಧಿಸುವುದು ಕ್ಲಿಷ್ಟಕರ ಮತ್ತು ವಿಳಂಬವಾಗುತ್ತಿದೆ. ಇಂಥ ಸಂಕಷ್ಟದ ನಡುವೆಯೂ ನಮ್ಮ ರಕ್ಷಣಾ ತಂಡಗಳು ತಮ್ಮ ಜೀವವನ್ನ ಒತ್ತೆ ಇಟ್ಟು ಭಾನುವಾರ ಕೂಡ ಶೋಧ ಕಾರ್ಯಾಚರಣೆ ನಡೆಸಿವೆ. ನೇವಿ ಮತ್ತು ಸೇನೆ ಗುರುತುಪಡಿಸಿದ 4 ಸ್ಪಾಟ್ಗಳಲ್ಲಿ ಈಶ್ವರ್ ಮಲ್ಪೆ ತಂಡ ಕಾರ್ಯಾಚರಣೆ ನಡೆಸಿದೆ. ಇದಕ್ಕೆ ನೇವಿ ಮತ್ತು ಎನ್ಡಿಆರ್ಎಫ್ ಸೇರಿದಂತೆ ನಮ್ಮೆಲ್ಲ ರಕ್ಷಣಾ ತಂಡಗಳು ಸಾಥ್ ನೀಡಿವೆ. ಆದರೂ ನಿರೀಕ್ಷಿತ ಯಶಸ್ಸು ದೊರೆಯದ ಕಾರಣ ರಕ್ಷಣಾ ತಂಡಗಳು ಬೇಸರ ವ್ಯಕ್ತಪಡಿಸುವಂತಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು, ನದಿಯಲ್ಲಿ ನಾಪತ್ತೆಯಾದವರ ಶೋಧ ಕಾರ್ಯದ ವೇಳೆ ಯಾರೂ ಪತ್ತೆಯಾಗಿಲ್ಲ, ಆದರೆ ಕೇವಲ ಮಣ್ಣು ಕಲ್ಲುಗಳಷ್ಟೇ ಕಂಡಿವೆ ಎಂದ ಅವರು, ಭಾನುವಾರ ಒಂದು ಪಾಯಿಂಟ್ ನಲ್ಲಿ ಹುಡುಕಾಟ ಬಾಕಿ ಇತ್ತು. ಹೈ ಟೆನ್ಷನ್ ವಿದ್ಯುತ್ ತಂತಿ ತೆಗೆದು ಹುಡುಕಾಡಿದ್ದೇವೆ, ಆದರೆ ಇನ್ನೂ ಸಿಕ್ಕಿಲ್ಲ. ಎನ್ಡಿಆರ್ಎಫ್ ನ ಒಬ್ಬರು ಸೇರಿ ಡೈವ್ ಮಾಡಿದ್ದೆವು. ಸುಮಾರು 300 ಮೀಟರ್ ವರೆಗೂ ಡೈವ್ ಮಾಡಿದಾಗ ಆಲದ ಮರ ಸಿಕ್ಕಿದೆ, ಆದರೆ ಲಾರಿಯ ಯಾವುದೇ ಭಾಗವೂ ಸಿಕ್ಕಿಲ್ಲ. ನೀರಿನಾಳದಲ್ಲಿ ಏನೂ ಕಾಣಿಸಲ್ಲ, ಕೇವಲ ಮುಟ್ಟಿ ನೋಡಿದರಷ್ಟೇ ಗೊತ್ತಾಗುತ್ತದೆ. ಹುಡುಕಾಟದ ವೇಳೆ ನೀರಿನಾಳದಲ್ಲಿ ತಗಡಿನ ಶೀಟ್, ಮರಳು, ಕಲ್ಲು ಮಾತ್ರ ಸಿಗುತ್ತಿದೆ. ಸದ್ಯ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದ್ದೇವೆ. ಜಿಲ್ಲಾಡಳಿತ ಮತ್ತೆ ಹೇಳಿದ್ರೆ ಮತ್ತೆ ಕಾರ್ಯಾಚರಣೆ ಮಾಡುತ್ತೇವೆ, ಆದರೆ ನೀರು ತಿಳಿಯಾಗದೆ ಏನೂ ಮಾಡಲು ಸಾಧ್ಯವಿಲ್ಲ. ನೀರಿನಾಳದಲ್ಲಿ ಏನೂ ಕಾಣುವುದಿಲ್ಲ ಎಂದು ಮುಳುಗು ತಜ್ಞ ಈಶ್ವರ್ ಮಲ್ಪೆ ತನ್ನ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ನಾವು ಕಾರ್ಯಾಚರಣೆಗೆ ಇರ್ತಿದ್ದೆ, ಅದರಲ್ಲಿ ಸಹ 3 ಪಾಯಿಂಟ್ ನಾವು ನಿನ್ನೆ ನೋಡಿದ್ದೇವೆ. ಅದರಲ್ಲಿ ಇವತ್ತು 1 ಪಾಯಿಂಟ್ ಬಾಕಿ ಇತ್ತು. ಆವಾಗ ಅಲ್ಲಿ ಬೆಳಿಗ್ಗೆ ಮೊದಲ ಬಾರಿ ನಾವು ಅಲ್ಲಿ ವೈರ್ ತೆಗಿಲಿಕ್ಕೆ ಅಂತ ಹೋಯ್ತು. ವೈರ್ ತೆಗೆದು ನೋಡುವಾಗ ಏನು ಸಿಕ್ಕಿಲ್ಲ. ಅದರ ಮೇಲೆ ನಾವು 4ನೇ ಪಾಯಿಂಟ್ ಹೋಗುವಾಗ ಇವತ್ತು ಕೂಡ ಎಂಡೇರ ಪಡೆಯಿಂದ ಒಬ್ಬರು ಎಕ್ಸ್ಟ್ರಾ ಬಂದಿದ್ದಾರೆ. ಆವಾಗ ನಾವು ಮತ್ತು ಅವರು ಕೂಡ ಸೇರಿ 2 ಕಡೆ ಡೈ ಮಾಡಿದ್ದೇವೆ. ಡೈ ಮಾಡುವಾಗ ನಮಗೆ ಒಂದು 300 ಮೀಟ್ರಲ್ಲಿ ಒಂದು ಮರ ಸಿಕ್ಕಿದ್ದೇವೆ. ಆ ಮರ ಆಲದ ಮರ ಆಗಿತ್ತು. ನಾವು ನೀರು ಆಳದಲ್ಲಿ ಮುಟ್ಟುವಾಗ ಏನಂತ ಗೊತ್ತಾಗಲ್ಲ ಮಧ್ಯಭಾಗ. ಆವಾಗ ನಾವು ಅದು ಬೆನ್ಸ್ ಗಾಡಿ ಅಂತ ಒಂದು ನೆನೆಸ್ಕೊಂಡಿದ್ದೆ, ಯಾಕೆಂದರೆ ಟೈರ್ ಭಾಗ ಸಿಕ್ಕಿರ್ಬೋದು ಅಂತ. ಅದೂ ಅಲ್ಲ. ಆಮೇಲೆ ಅಲ್ಲಿಂದ ನಾವು ಮುಂದೆ ಬಂದಾಗ ನೀರಿನ ಪ್ರೆಷರ್ ತುಂಬ ಇತ್ತು. ಆಮೇಲೆ ನಮಗೆ ಕೈ ಬಿಡಬೇಕಾಯ್ತು ಅಲ್ಲಿ. ಖಂಡಿತವಾಗಿಯೂ ನಮ್ಮ ಮೇಲಧಿಕಾರಿಗಳು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅದು ಇವತ್ತಿಗೆ ಸ್ಥಗಿತ ಆದರೆ ಇವತ್ತು ಸ್ಥಗಿತ ಇಲ್ಲ, ಯಾವಾಗ ಇನ್ನು ಕರೀತಾರೆ ಮತ್ತೆ ನಾವು ಮುಂದುವರಿಸ್ತೇವೆ. ಯಾಕೆಂದರೆ ಇದರಲ್ಲಿ ಸ್ಥಳೀಯರು ನಮ್ಮ ಜೊತೆ ತುಂಬ ಸಹಕರಿಸಿದ್ದಾರೆ ಇದರಲ್ಲಿ. ಅದಲ್ಲದೆ ನೀರನ್ನ ತಿಳಿಯಾಗದೆ ಇಲ್ಲಿ ಮೃತದೇಹ ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನೀರು ಆಳದಲ್ಲಿ ನಮಗೆ ಕಣ್ಣಿಗೆ ಗೋಚರಿಸಿದ್ದು ಯಾವ ಕಣ್ಣು ಬಿಡಲಿಕ್ಕೆ ಆಗೋದಿಲ್ಲ. ಖಾಲಿ ಮುಟ್ಟಿ ನೋಡುವಾಗ ತಗಡು ಸೀಟು, ಕಲ್ಲು, ಮರ ಮತ್ತು ಚುಂಪಾದ ವಸ್ತುಗಳು ಮಾತ್ರ ಸಿಕ್ಕಿದೆ. ಯಾಕೆಂದರೆ ನಾವು ಮುಟ್ಟಿ ನೋಡಿದಾಗ ಗೊತ್ತಾಗೋದು. ಶಿರೂರ್ ಗುಡ್ಡ ಕುಸಿತದ ಈ ದುರ್ಘಟನೆಯನ್ನ ನೋಡಿದಾಗ ಮನುಷ್ಯ ಆಧುನಿಕ ತಂತ್ರಜ್ಞಾನದಲ್ಲಿ ಎಷ್ಟೇ ಯಶಸ್ಸು ಸಾಧಿಸಿದರೂ ಪ್ರಕೃತಿಯ ನಿಗೂಢತೆ ಮತ್ತು ಜಟಿಲತೆಯ ಮುಂದೆ ಏನೂ ಅಲ್ಲ ಎಂಬುದು ಈ ಶಿರೂರ್ ಗುಡ್ಡ ಕುಸಿತದ ಪ್ರಕರಣವೇ ನಿದರ್ಶನವಾಗಿದೆ. ಪ್ರಕೃತಿ ಮುನಿಸಿಕೊಂಡರೆ ಅದರ ಭೀಕರತೆಯನ್ನು ಮನುಷ್ಯನು ಎದುರಿಸಲೇಬೇಕಾಗಿದ್ದು, ಅದರಿಂದ ತಪ್ಪಿಸಿಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ ಎಂಬುದನ್ನು ಮಾನವ ಸಮೂಹ ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿಯಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.